ಆಹಾರ. ಆಹಾರದಲ್ಲಿ 3 ವಿಧ: ಸಾತ್ವಿಕ, ರಾಜಸಿಕ ಹಾಗೂ ತಾಮಸಿಕ ಗುಣಗಳು. ಸಾತ್ವಿಕ ಆಹಾರ ತೆಗೆದುಕೊಂಡಾಗ ಸತ್ವಗುಣಗಳು ಬರುತ್ತವೆ. ರಾಜಸಿಕ ಆಹಾರಕ್ಕೆ ರಾಜಸಿಕ ಗುಣ, ತಾಮಸಿಕ ಆಹಾರಕ್ಕೆ ತಾಮಸ ಗುಣಗಳು ವೃದ್ಧಿಯಾಗುತ್ತವೆ. ಆಹಾರಕ್ಕೂ ಗುಣಗಳಿಗೂ ಏನು ಸಂಬಂಧ ಎನ್ನಬಹುದು. 2 ದಿನ ಉಪವಾಸವಿದ್ದರೆ ಏನೂ ಬೇಡ, ಕೇವಲ ಆಹಾರ ಕೊಟ್ಟರೆ ಸಾಕು ಎನ್ನುತ್ತದೆ ಮನಸ್ಸು. ಅಥವಾ ಒಂದು ಕತೆ. ಒಬ್ಬ ಸನ್ಯಾಸಿಯನ್ನು ನೋಡಿದ ಗೃಹಿಣಿಯೊಬ್ಬಳು ಅವನನ್ನು ತನ್ನ ಮನೆಗೆ ಊಟಕ್ಕೆ ಕರೆಯುತ್ತಾಳೆ. ಆದರೆ ಮನೆಯಲ್ಲಿ ಯಾವ ಸಾಮಾನು ಇಲ್ಲದಾಗ ಮಗನಿಗೆ ಅಕ್ಕಪಕ್ಕದ ಮನೆಗಳಿಂದ ಕದ್ದು ತರುತ್ತಾನೆ. ಅದನ್ನೇ ಅಡಿಗೆ ಮಾಡಿ ಬಡಿಸುತ್ತಾಳೆ. ತಿಂದು ಮಲಗಿದ ಸನ್ಯಾಸಿ ಮಾರನೇ ದಿನ ಹೋಗುವಾಗ ಅವರ ಮನೆಯಲ್ಲಿದ್ದ 1-2 ಸಾಮಾನುಗಳನ್ನು ಕದಿಯುತ್ತಾನೆ. ಆದರೆ ಸ್ವಲ್ಪ ಸಮಯದ ಬಳಿಕ ತಾನು ಮಾಡಿದ್ದು ಸರಿಯಲ್ಲ ಅನ್ನುವಂತಹ ಅರಿವು ಆಗುತ್ತದೆ.